ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡ ವಾಕ್ಯವು ಯೋಹಾನ ಬರೆದ ಪತ್ರಿಕೆ 14ನೇ ಅಧ್ಯಾಯ 14ನೇ ವಚನ. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವನು ಎಂಬುದಾಗಿ. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಈ ದಿನದ ವಾಕ್ಯದಲ್ಲಿ ನಾವು ಕರ್ತನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವನು ಎಂದು ಹೇಳಿದ್ದಾರೆ. ಹೌದು, ಮೊದಲನೆಯದಾಗಿ ನಾವು ಯಾವ ರೀತಿಯಲ್ಲಿ ಪ್ರಾರ್ಥಿಸಬೇಕು, ಏನನ್ನು ಬೇಡಿಕೊಳ್ಳಬೇಕು ಮತ್ತು ಯಾವ ಹೆಸರಿನಲ್ಲಿ ಬೇಡಿಕೊಳ್ಳಬೇಕು ಎಂದು ತಿಳಿದಿರಬೇಕು. ನಾವು ನಮ್ಮನ್ನ ಆತನಿಗೆ ಒಪ್ಪಿಸಿ ಬೇಡಬೇಕು ಮತ್ತು ಆತನ ಚಿತ್ತದಂತೆ ನಮ್ಮ ಜೀವಿತ ಕಾರ್ಯಗಳನ್ನು ನಡೆಯಲು ಎಂದು ಪ್ರಾರ್ಥಿಸಬೇಕು. ಆಗ ಆತನು ತನ್ನ ಚಿತ್ತಕ್ಕೆ ಎಲ್ಲ ಕಾರ್ಯಗಳನ್ನು ನಮಗೆ ನೆರವೇರಿಸುತ್ತಾ ಆತನು ನಮ್ಮ ಜೀವನದಲ್ಲಿ ಮಹತ್ ಕಾರ್ಯಗಳನ್ನು ಮಾಡುತ್ತಾ ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸುತ್ತಾನೆ. ಹೌದು ಪ್ರಿಯರೇ, ಇಂಥ ಆಶೀರ್ವದಿಸುವಂತ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಹೌದಪ್ಪ, ನಿನ್ನ ಹೆಸರಿನಲ್ಲಿ ನಾವು ಏನೇ ಬೇಡಿದರೂ ಅದನ್ನ ನೀನು ನಮಗೆ ದಯಪಾಲಿಸುತ್ತೀಯಲ್ಲಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೇ. ನಮ್ಮ ಆಯುಷ್ಯ ದಿನದಲ್ಲಿ ಒಂದು ದಿನವನ್ನು ಹೆಚ್ಚು ಮಾಡಿಕೊಟ್ಟಿರೋದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೇ. ಈ ದಿನದ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಮತ್ತೊಬ್ಬರಿಗೆ ಯಾವ ರೀತಿಯಲ್ಲಿ ಪ್ರಾರ್ಥಿಸಬೇಕು ಎಂದು ಹೇಳುತ್ತಾ ನಾವು ಜೀವಿಸಲಿಕ್ಕಾಗುವಂತೆ ನೀನು ನಮ್ಮನ್ನು ಕರುಣಿಸಿ ನಡೆಸು ಸ್ವಾಮಿ. ಲೋಕದಲ್ಲಿ ನೋಡುವಾಗ ಅನೇಕ ಜನರು ಯಾವ ರೀತಿಯಲ್ಲಿ ಇದ್ದಾರೆ ಎಂದು ನಿನಗೆ ಗೊತ್ತಿದೆ ಸ್ವಾಮಿ. ಎಲ್ಲರೂ ಕೂಡ ನಿನ್ನ ಬಳಿ ಬರಬೇಕು. ನಾವು ಕೂಡ ನಿನ್ನ ವಾಕ್ಯವನ್ನು ಎಲ್ಲರಿಗೂ ಹೇಳಬೇಕು. ಇಂಥ ಒಳ್ಳೆಯ ಒಂದು ಜೀವಿತವನ್ನು ನೀನು ನಮ್ಮೆಲ್ಲರಿಗೂ ದಯಪಾಲಿಸಿಕೊಟ್ಟು ನಮ್ಮೆಲ್ಲರನ್ನು ನೀನು ಆಶೀರ್ವದಿಸಿ ನಡೆಸಬೇಕು ಎಂಬುದಾಗಿ ಬೇಡುತ್ತೇನೆ. ಹೌದು ತಂದೆಯೇ, ಈ ದಿನದ ವಾಕ್ಯದಲ್ಲಿ ನಾವು ತಿಳಿದುಕೊಂಡಿರುವಂಥದ್ದನ್ನ ಮತ್ತೊಬ್ಬರಿಗೆ ಹೇಳಿ ಕರ್ತನೆ ವಾಕ್ಯದ ಪ್ರಕಾರ ನಡೆಯಲು ಅವರನ್ನು ಕೂಡ ನಿನ್ನ ಬಳಿ ತರಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ನೀನು ನಮಗೆ ಕೊಟ್ಟು ನಡೆಸಬೇಕು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ, ಆಮೇನ್.